ಗುಡ್ ಮಾರ್ನಿಂಗ್, ಹೊಸ ದಿನ. ಬೆಳಗ್ಗೆ ಆಗ್ತದೆ 7:15, 7:30. ಪರವಾಗಿಲ್ಲ ಗೈಸ್, ಇವರು ಅಟ್ಲೀಸ್ಟು ಹೋಟ್ಲಲ್ಲಿ ಈ ಥರ ವಾಲ್ ಕ್ಲಾಕ್ ಬೇರೆ ಕೊಟ್ಟಿದ್ದಾರೆ. ಸೊ ನಾನು ರೆಡಿ ಇದ್ದೀನಿ. ಐ ಆಮ್ ವೇರಿಂಗ್ ಅ ವೈಟ್ ಶರ್ಟ್ ಆ್ಯಂಡ್ ರಸ್ಟ್ ಪ್ಯಾಂಟ್ ಹಾಕಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ಟು ಈಗ ದೇವಿಪಟ್ಟಣಂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ದೇರ್. ಅಲ್ಲಿ ಹೋಗ್ಬಿಟ್ಟು ನನಗೆ ಅಷ್ಟೊಂದು ಡೀಟೇಲ್ ಆಗಿ ನಿಮ್ಗೆಲ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ನಾಲೆಜ್ ಇಲ್ಲ. ಸೊ ಐ ಆಮ್ ನಾಟ್ ಡೂಯಿಂಗ್ ದ್ಯಾಟ್. ಅಲ್ಪ ಸ್ವಲ್ಪ ಏನೇನು ಗೊತ್ತು ಅದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನವಗ್ರಹ ಇದೆ, ನೀರಲ್ಲಿ ನವಗ್ರಹ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ಹೋಗ್ತಿರೋದು ಇಲ್ಲಿ. ವಿ ಆರ್ ಆಲ್ ರೆಡಿ. ಸುವಾಂಶ್ ಹೇಳ್ತಾ ಇದ್ದಾನೆ ಆ್ಯಸ್ ಯೂಶ್ವಲ್. ಸೊ ಬನ್ನಿ ಹೋಗೋಣ. ಪ್ರಿಯಾ ಮಮ್ಮಿ ಎಲ್ಲ ರೆಡಿ ಇದ್ದಾರೆ. ಮೈ ಲವ್, ಗುಡ್ ಮಾರ್ನಿಂಗ್. ಅವನಿಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿದ್ವಲ್ಲ, ಅವನಿಗೆ ಕೋಪ, ಅವನಿಗೆ ಪರವಾಗಿಲ್ಲ. ಇಟ್ಸ್ ಓಕೆ, ಯು ಟು ಗೆಟ್ ಯೂಸ್ ಟು ಇಟ್. ಆಮೇಲೆ ಇವತ್ತು ಇನ್ನೊಂದು ಏನೋ ಸ್ಪೆಷಲ್ ಇದೆ ಇವ್ರದ್ದು. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ. ಏನು ಸ್ಪೆಷಲ್ ಇವತ್ತು? ಯು ಹ್ಯಾವ್ ಟು ಟೆಲ್ ವಾಟ್ ಇಸ್ ಸ್ಪೆಷಲ್. ಇದು ನಮ್ಮ ಆ್ಯನಿವರ್ಸರಿದು ಹುಟ್ಟದ ಹಬ್ಬದ ಕೋತಿ ಆ್ಯನಿವರ್ಸರಿ. ಇವತ್ತು ನಮ್ಮ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ನಂದು ಪ್ರಿಯದು. ಸೊ ಅಂದ್ಕೊಂಡಿದ್ವಿ ಯಾವುದೋ ಒಂದು ದೇವಸ್ಥಾನ ಹೋಗಬೇಕು ಅಂತ. ಆ ಟೈಮಲ್ಲಿ ಯೂಶ್ವಲಿ ಹೋಗ್ತೀವಿ, ಬಟ್ ಇಂಥ ಒಂದು ದೊಡ್ಡ ಜಾಗಕ್ಕೆ ಬರೋಕ್ಕಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಥ್ಯಾಂಕ್ಸ್ ದೇವರಿಗೆ, ನಮಗೆ ಹೇಳ್ತಾರೆ ಆ ದಾರಿ ಮಾಡಿಕೊಟ್ಟು. ದರ್ಶನಕ್ಕೊಂದು ಕರೆ ಬಂತು, ನಮ್ಗೆ ಹೇಳ್ತಾರಲ್ಲ, ಕರೆ ಬರಬೇಕು ಅಂತ ಎಲ್ಲದಕ್ಕೆ. ಸೊ ಬನ್ನಿ ಗೈಸ್, ಇವತ್ತು ಇಲ್ಲಿಂದ ನೆಕ್ಸ್ಟ್ ಹೋಗ್ತೀವಿ ರಾಮೇಶ್ವರಂಗೆ. ಸೊ ಆ್ಯನಿವರ್ಸರಿ ದಿವಸ ಅದನ್ನು ಕೂಡ ಕವರ್ ಮಾಡಿ ಆ ದೇವಸ್ಥಾನ ಹೋಗಿ ನಾವು ದರ್ಶನ ಮಾಡ್ಕೋತೀವಿ. ಡನ್ ಗೈಸ್. ಸಾಮಾಜಿಕವಾಗಿ ಹೇಳ್ತಾ ಇದ್ದಾನೆ. ಓಕೆ ಗೈಸ್, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕ್ಯಾ ಖಾ ರೇ ಹೋ? ಬನಾನಾ. ಓಕೆ, ಒಂದು ಸ್ವಲ್ಪ ಶಾಂತವಾದ ಇವತ್ತು. ಇವತ್ತು ಈ ಹುಡುಗಿಗೆ ಫುಲ್ ಇಂಪಾರ್ಟೆಂಟ್ ಡೇ, ಸ್ಪೆಷಲ್ ಡೇ. ಅವ್ರ ಲೈಫ್ ಚೇಂಜ್ ಆಗಿದ್ದ ದಿವಸ ಇವತ್ತು. ಅದು ಹೇಳಿಲ್ಲ ನಾನು. ಇವರು ಇನ್ನೊಬ್ರು, ಇವರಿಗೆ ಇಂಥ ಅಳಿಯ ಸಿಗ್ಬೇಕು ಅಂದ್ರೆ ಏನು ಪುಣ್ಯ ಮಾಡಿದ್ದು ಗೊತ್ತಿಲ್ಲ. ಅದಕ್ಕೆ ಇಷ್ಟು ವರ್ಷ ಆದ್ಮೇಲೆ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದಾರೆ ದೇವ್ರ ಕೈ ಮುಗಿಯೋದಕ್ಕೆ. ಓ, ನನ್ನ ಅಳಿಯ ಎಷ್ಟು ಒಳ್ಳೆಯವರು ಅಂತ. It's morning time. It's early morning time. Chalo, let's go. We have reached here ದೇವಿಪಟ್ಟಣಂ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೋ ಬ್ಯೂಟಿಫುಲ್, ಇಟ್ ಇಸ್ ಸೋ ಬ್ಯೂಟಿಫುಲ್. ಗೋಪ್ರೋಲಿ ತುಂಬ ಚಿಕ್ಕದು ಸ್ಕ್ರೀನ್, ಅಂದರೆ ಡಿಸ್ಪ್ಲೇ ಹಿಂದೆ ಅದು ಅಷ್ಟೊಂದು ಕಾಣಿಸ್ತಿಲ್ಲ ನನಗೆ, ಬಿಕಾಸ್ ಇಟ್ ಇಸ್ ಟೂ ಡಾರ್ಕ್ ಹಿಯರ್. ಬಟ್ ಆದರೆ ಸ್ಕ್ರೀನ್ ಡಾರ್ಕ್ ಆಗಿದೆ. ಸೋ ಬ್ಯೂಟಿಫುಲ್. 8 ಕಾಲು ಆಗ್ತಾ ಇದೆ. ಇಲ್ಲಿದ್ದೀವಿ. ಆ್ಯಕ್ಚುಲಿ ಇದು ಎಂಟ್ರೆನ್ಸು. ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಆಗಬೇಕು. ಅಲ್ಲಿ 9 ನವಗ್ರಹ ಇದೆ ಅಂತೆ. ಈಗಷ್ಟೇ ಕೇಳಿದೆ. 9 ನವಗ್ರಹಲ್ಲಿ 4 ನವಗ್ರಹ ಒಳಗಡೆ ಇದೆ, ನೀರು ಒಳಗಡೆ ಇದೆ. ಬಿಕಾಸ್ ಆಫ್ ದ ರೇನ್ ಥಿಂಗ್ ಇಟ್ ಇಸ್ ನಾಟ್ ವಿಸಿಬಲ್ ಫ್ರಮ್ ಪಾಸ್ಟ್ 1 ಮಂತ್. 1 ತಿಂಗಳಿಂದ ಕಾಣಿಸ್ತಿಲ್ಲ ಅಂತೆ ಅಲ್ಲಿ. ಸೊ ಬನ್ನಿ ಈಗ ಹೋಗುವ. ಲೆಟ್ಸ್ ಗೋ. ಎಕ್ಸೈಟೆಡ್? ಯೆಸ್, ವೆರಿ ಎಕ್ಸೈಟೆಡ್. ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ. ಬನ್ನಿ ಒಳ್ಳೆ ಬನ್ನಿ ಗೈಸ್, ಲೆಟ್ಸ್ ಗೋ ಇನ್ಸೈಡ್. ಆಚೆ ಚಪ್ಪಲಿ ಬಿಟ್ಟು ಹೋಗಬೇಕು. ಬಿಟ್ಟು ನಾನು ಗೈಸ್. ಆಯಿತು, ದರ್ಶನ ಚೆನ್ನಾಗಾಯಿತು. ನವಗ್ರಹ ಟೆಂಪಲ್ ಆಯಿತು. ಇಲ್ಲಿ ಬಾಲಮುರುಗನ್ ಟೆಂಪಲ್ ಕೂಡ ಆಯಿತು. ಅಲ್ಲಿ ಕೂಡ ಹೋಗ್ಬಿಟ್ಟು ಬಂದ್ವಿ ಒಳಗಡೆ. ನೋಡಿದ್ರಲ್ಲ, ಸ್ವಲ್ಪ ಗ್ಲಿಮ್ಸು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸಮ್ಮರ್ಗೆ ಬಂದರೆ ನವಗ್ರಹ ಎಲ್ಲ ಕಾಣಿಸುತ್ತಂತೆ. ನೀರು ಕೆಳಗಡೆ ಇಳಿದಿರುತ್ತೆ. 9 ನವಗ್ರಹ ಏನಿದೆ, ಕಲ್ಲೇನಿದೆ, 9 ಕಲ್ಲು ಕಾಣಿಸುತ್ತೆ.
ಸೊ ಡನ್ ಗೈಸ್, ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಇಲ್ಲಿಂದ ಹೊರಟು ನಾವು ರೂಮ್ಗೆ ಹೋಗ್ತೀವಿ. ರೂಮ್ ಹೋಗೋಕ್ಕಿಂತ ಮುಂಚೆನೋ ಆಮೇಲೆ ತಿಂಡಿ ತಿಂತೀವಿ. ತಿಂಡಿ ಆದಮೇಲೆ ವಿ ಗೋಯಿಂಗ್ ಟು ರಾಮೇಶ್ವರಂ. ಬಟ್ ಈ ವ್ಲಾಗ್ನ ರೂಮ್ ಹೋದ್ಬಿಟ್ಟು ಎಂಡ್ ಮಾಡ್ತೀವಿ ಮೋಸ್ಟ್ಲಿ. ಓಕೆ ಡನ್ ಗೈಸ್, ಲೆಟ್ಸ್ ಗೋ. ಎಲ್ರಿಗೂ ನನ್ರಿ, ಒಂದೇ ಭೀಮಾಸ್ಗೆ ಅಂದರೆ ಇನ್ನೊಂದು ಸರ್ತಿ ಭೀಮಾಸ್ಗೆ ಬಂದ್ವಿ ತಿಂಡಿಗೆ. ಇಲ್ಲಿ ಸಿಕ್ಕಾಪಟ್ಟೆ ಭೀಮಾಸ್ ಅನ್ನೋ ರೆಸ್ಟೋರೆಂಟ್ ಇದೆ. ಇಟ್ಸ್ ಅ ವೆರಿ ಗುಡ್ ರೆಸ್ಟೋರೆಂಟ್. ಅಕಸ್ಮಾತಾಗಿ ನೀವು ದೇವಿಪಟ್ಟಣಂ ಬಂದಾಗ ಅಂದ್ರೆ ರಾಮನಾಥ್ಪುರಂ ಇದ್ದರೆ ನೀವು ಏಕೆ ಅಂದರೆ ಏನು ಅದ್ರ ತಪ್ಪೇನಿದೆ, ಅಲ್ಲಿ ನೀರಿತ್ತಲ್ವ, ಸೊ ಹಿಂಗೆ ನಡೆದಿದ್ವಿ. ಸೊ ನೀವು ಅಕಸ್ಮಾತಾಗಿ ರಾಮನಾಥ್ಪುರಂ ಬಂದಾಗ ಭೀಮಾಸ್ ಅನ್ನೋ ರೆಸ್ಟೋರೆಂಟ್ ನೀವು ಖಂಡಿತ ಬರ್ಬೋದು. ತುಂಬ ಚೆನ್ನಾಗಿದೆ, ವೆರಿ ನೀಟ್, ಹೈಜೀನ್ ಆ್ಯಂಡ್ ತುಂಬ ಕ್ಲೀನಾಗಿದೆ. ಆಮೇಲೆ ತಿಂಡಿ ಕೂಡ ತುಂಬ ಚೆನ್ನಾಗಿದೆ. ನಾವು ನಿನ್ನೆ ರಾತ್ರಿ ಬೇರೆ ಭೀಮಾಸ್ಗೆ ಹೋದ್ವಿ. ಇಲ್ಲಿ ಇನ್ನೊಂದು ಭೀಮಾ ಇದೆ, ನಳಭಾಗಂ ಏನೋ ಇದೆ ಇಲ್ಲಿ ಭೀಮಾಸು. ಸೊ ಅಲ್ಲಿ ಬಂದಿದ್ದು ತಿಂಡಿಗೆ. ಐ ಹೋಪ್ ವಿ ಗೆಟ್ ಅ ಗುಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಸಮ್ ಗುಡ್ ಬ್ರೇಕ್ಫಾಸ್ಟ್. ಇದು ಇಟ್ಸ್ ಕಾಲ್ಡ್ ಭೀಮಾಸ್ नड़ाभागम होटल वेज ಇದು. ओके बस, ए मेरे बच्चे को छोड़ के आए तुम लोग, चल आ जाओ, बस गया बच्चा आ जा. ಮೈ ಫೇವ್ರೇಟ್ ಇಡ್ಲಿ ವಡ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ಐಟಮ್ಸ್ ನೋಡಿ ಹೆಂಗಿದೆ. ಇದು ಪ್ರಿಯಾ ಕೂಡ ಇಡ್ಲಿ ವಡೆ ತಿಂತಾರೆ. ನಮ್ಮ ಮತ್ತೆ ಮಸಾಲೆ ದೋಸೆ ತಿಂತಾರೆ, ಪುಡಿ ಮಸಾಲೆ ದೋಸೆ ತಿಂತಾರೆ ಅವರು. ಹೇಗಿದೆ ಸಾಂಬಾರ್? ನಾನು ಎಲ್ಲೋದ್ರೂ ಇಡ್ಲಿ ತಿಂತೀನಿ, ಇಡ್ಲಿ ಬಿಡಲ್ಲ ನಾನು ತುಂಬ ಇಷ್ಟ ಇಡ್ಲಿ. ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಇದೇನೋ ಇನ್ನೊಂದಿದೆ. ಚಟ್ನಿ ವೆರೈಟಿ ನೋಡಿ, ಇದು ಚಟ್ನಿ ಅನಿಸುತ್ತೆ, ಗೊತ್ತಿಲ್ಲ ಏನಂತ. ಅದು ಸ್ವೀಟ್ ಏನೋ. ಇಡ್ಲಿ ಸೈಜ್ ಸಿಕ್ಕದೇ ಇದೆ, ಬರಲ್ಲ ಇನ್ನು ಬೇರೆ ಏನೋ ತರಿಸ್ಬೋದು. ಇದು ಕುछ ದಿಯೆ, ಇದು ಏನೋ ಕೊಟ್ಟಿದ್ದಾರೆ. ವೆರಿ ನೈಸ್, ನೈಸ್. अच्छा चटनी पुड़ी in this one? Yes. Here? तिल Yes, sir. तिल ಆಯಿಲ್. Yes, sir. ತಿಲ್ ಆಯಿಲ್. ಎರಡು ಟೈಪ್ ಚಟ್ನಿ ಇದೆ. ಚಟ್ನಿಯಲ್ಲಿ ಇದಾಗ್ತಾ ಇರುತ್ತೆ ಮೋಸ್ಟ್ಲಿ. ಇಡ್ಲಿ. Yes, sir. Idli, dosa, sev. Okay. Don't mix in it. मैडम थैंक यू. अच्छा बहुत अच्छा लगता है. ತಿಂತಾ ಇದ್ದೀನಿ. डोसा में अच्छा लगा. नाइस. मैं उसको प्लेन डोसा तरसती नहीं. अच्छा चटनी जाना. डोसा भी अच्छा लग रहा है. ಇಡ್ಲಿ, ಚಟ್ನಿ, ಇವರು ಮಸಾಲೆ ದೋಸೆ ಅಮೇಝಿಂಗ್ ಆಗಿದೆ. ಈಗ ಪ್ಲೇನ್ ದೋಸೆ ತರಿಸಿದೆ. ಇಡ್ಲಿ ಸೈಜ್ ಚಿಕ್ಕದಾಗಿತ್ತು ತುಂಬ. ಅಕ್ಕ ಮಸಾಲೆ ದೋಸೆ ವೆರಿ ನೈಸ್. ಪುಡಿ ಮಸಾಲೆ ದೋಸೆ ತರಿಸಿದ್ರು. ಈ ಚಟ್ನಿ ಏನಿದೆ, ಸ್ಪೆಷಲ್ ಚಟ್ನಿ ಏನಿದೆ, ಇಟ್ ಇಸ್ ಮೈಂಡ್ ಬ್ಲೋಯಿಂಗ್, ತುಂಬ ಚೆನ್ನಾಗಿದೆ. ಈಗ ಪ್ಲೇನ್ ದೋಸೆ ತಿಂತ ನಾನು ಪ್ರಿಯ ಶೇರ್ ಮಾಡ್ತೀವಿ ಇದನ್ನು. ಸೊ ಇದಾದಮೇಲೆ ಡೈರೆಕ್ಟ್ ರೂಮ್ಗೆ, ನಿಮ್ಮೆಲ್ಲರಿಗೆ ರೂಮಲ್ಲಿ ಸಿಗ್ತೀವಿ. ಓಕೆ. ದೋಸೆನು ಸೂಪರ್. ಓಕೆ ಗೈಸ್, ಆಯಿತು. ಇಲ್ಲಿ ತಿಂಡಿ ಇವ್ರು ನಮಗೆ ತಿಂಡಿ ಕೊಟ್ಟಿದ್ದು. ಇವ್ರು ಅಡ್ರೆಸ್ ಹೇಳ್ತಾರೆ. ಅಡ್ರೆಸ್ ರಾಮನಾಡ್ ಭೀಮಾಸ್ ಭಾರತಿ ನಗರ್. ಹಾಂ, ಭಾರತಿ ನಗರ್. ಭಾರತಿ ನಗರ್. ಹಾಂ, ದಿಸ್ ಓನ್ಲಿ ಬೈ ಸರ್ಚಿಂಗ್ ಎಸ್ಟರ್ಡೇ. ನೆನೆ ರಾತ್ರಿ ಭಾರತಿ ನಗರದೇ ಹುಡುಕ್ತಿದ್ವಿ, ಅದೆಲ್ಲೋ ಬೇರೆ ಕಡೆ ಹೋಯಿತು. ಆ್ಯಕ್ಚುಲಿ ಇಲ್ಲಿ ಬರಬೇಕಾಯ್ತು ಡಿನ್ನರ್ಗೆ, ಬಟ್ ಫೈನಲಿ ವಿ ಹ್ಯಾಡ್ ಬ್ರೇಕ್ಫಾಸ್ಟ್. ಗುಡ್ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಯ್. ಬಾಯ್. ಡನ್ ಗೈಸ್, ಇಲ್ಲಿಂದ ಹೊಡೋಣ. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಒಳ್ಳೆ ಚಟ್ನಿ ಪುಡಿ, ಒಳ್ಳೆ ಟೀ ಎಲ್ಲ ಚೆನ್ನಾಗಿತ್ತು. ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಸುವಂಶ್, ಲೆಟ್ಸ್ ಗೋ. ಸೇ ಬಾಯ್. ಲೆಟ್ಸ್ ಗೋ ಟು ದ ರೂಮ್. ಹೋಗುವ ಬನ್ನಿ. ಓಕೆ, ಬ್ಯಾಕ್ ಟು ದ ರೂಮಿಗೆ ಬಂದಾಯಿತು.
ಒಳ್ಳೆ ತಿಂಡಿ ಆಯಿತು. ಬೆಳಗ್ಗೆ ಒಳ್ಳೆ ತಿಂಡಿ ಸಿಕ್ಬಿಟ್ರೆ ಫುಲ್ ಡೇ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಬೆಳಗ್ಗೆ ಒಳ್ಳೆ ತಿಂಡಿ ಬೇಕೇ ಬೇಕು. ಸೊ ಇವತ್ತು ಒಳ್ಳೆ ತಿಂಡಿ ಆಯಿತು. ಪ್ರಿಯಾ ಮತ್ತು ಪ್ರಿಯವರಮ್ಮ ಅಂದ್ಕೊಂಡಿದ್ರು ಇಲ್ಲ ಅಷ್ಟೊಂದು ಚೆನ್ನಾಗಿರೋದು ಸಿಗಲ್ಲ ಅಂತ ತಿಂಡಿ. ಸೊ ದೇ ವರ್ ವೆರಿ ಸರ್ಪ್ರೈಸ್ ಸಿಗ್ತದೆ. ಇವಳು ನೋಡಿ ಹೇಳ್ಕೊಂಡು ನಾನು ವ್ಲಾಗ್ ಮಾಡಬೇಕಾಗುತ್ತೆ. ನಂದು ಏನು ಕರ್ಮ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಬೈಯಕ್ಕಾಗಲ್ಲ, ಯಾಕಂದರೆ ಇವತ್ತು ನಮ್ಮ ಆ್ಯನಿವರ್ಸರಿ. अभी कहाँ रहा डाटा मैंने नहीं डाटा इसकी चार्जिंग करनी. ಇವತ್ತೇ ನಾವು ರಾಮೇಶ್ವರಂ ಹೋಗ್ತಾ ಇದ್ದೀವಿ. ಸೊ ಈಗ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ನೀವು ನೆಕ್ಸ್ಟ್ ವ್ಲಾಗಲ್ಲಿ ರಾಮೇಶ್ವರಂ ಏನು ಮಾಡ್ತೀವಿ, ಇಲ್ಲಿಂದ ರಾಮೇಶ್ವರಂ ಜರ್ನಿ ಏನಿದೆ ಅದು ತೋರಿಸ್ತೀವಿ. ರಾಮೇಶ್ವರಮಲ್ಲಿ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಎಲ್ಲಿ ತಿಂತೀವಿ, ಎಲ್ಲಿ ಉಳ್ಕೋತೀವಿ, ಏನೇನು ಮಾಡ್ಬೋದು, ನೀವು ನನಗೆ ಎಷ್ಟು ನಾಲೆಜ್ ಇದೆ ಅದೆಲ್ಲ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಹೊಸ ವ್ಲಾಗ್ ಜೊತೆ ಬೇಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಆರಾಮಾಗಿರಿ, ಹುಷಾರಾಗಿರಿ. ಸಿ ಯು, ಬಾಯ್. Namaste. Namaste.